ಫ್ರೆಂಡ್ಸ್, ಇವತ್ತು 3ನೇ ಆಷಾಢ ಶುಕ್ರವಾರ. ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಇವತ್ತು. ಇಲ್ಲಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಈಗ ರೆಡಿಯಾಗಿದ್ದೀನಿ. ಮಾಮೂಲಿ ಬರ್ಡೇ ಡ್ರೆಸ್ಸು ಮತ್ತು ನಮ್ಮ ತಮ್ಮ ಕೊಟ್ಟಿದ್ದು ಓಲೆ, ಸಿಂಪಲ್ ಮೇಕಪ್. ಇವಾಗ ಹೋಗ್ತಾಯಿದ್ವಿ. ಟೈಮ್ ಆಯಿತು, ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೆ. ಹೇಗೆ ಕಾಣ್ತಾ ಇದ್ದೀನಿ. ಅವರೆಲ್ಲ ಆಚೆ ಕಡೆ ನಿಂತಿದ್ದಾರೆ. ಇವಾಗ ಹೋಗ್ತಾ ಇರೋದೆ. ಹೋದ್ಮೇಲೆ ಅಲ್ಲಿ ಮುಂದುವರಿಸ್ತೀನಿ. ಓಕೆನಾ? ಸಿಂಪಲ್ ಮೇಕಪ್. ಬ್ಯಾಗ್ ತಗೊಂಡಮ್ಮ. ಬಂದೆ ಕತ್ಲೆ ಅಲ್ವಾ? ಹೊರಟು ಇವಾಗ ಅಲ್ಲಿ ಹೋದ್ಮೇಲೆ ಮತ್ತೆ ಮಾಡ್ತೀನಿ. ಓಕೆನಾ? ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೇಗಂತ ಇದ್ದೀನಿ. ದೇವಸ್ಥಾನ ಅಂತ ತಾನೇ ಚೆನ್ನಾಗಿ ಹೋಗಿ ಮಾಡಲಿಲ್ಲ. ಬೈಕಲ್ಲೇ ಹೋಗ್ತಾ ಇದ್ವಿ. ನೋಡಿ, ನಮ್ಮ ಪಕ್ಕದ ರೋಡಿಂದ ದೇವಸ್ಥಾನ ಹೆಂಗೆ ಕಾಣಿಸುತ್ತೆ ಬೆಟ್ಟದಲ್ಲಿ. ಬೈಕಲ್ಲಿ ಹೋಗ್ತಾ ಇರೋದಕ್ಕೆ ಶೇಕ್ ಆಗ್ತಾಯಿದೆ. ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಹತ್ತಿರದಿಂದ ತುಂಬ ಗ್ರೀನರಿಯಾಗಿ ಕಾಣಿಸ್ತಾ ಇದೆ. ನೋಡಿ, ಸಿಕ್ಕೇ ಬಿಡ್ತು ದೇವಸ್ಥಾನ. ನಮ್ಮ ಮನೆಯಿಂದ ಏನೋ 3.5 ಇಂದ 4 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಬಂದ್ವಿ. ನಮ್ಮ ಮನೆಯಿಂದ ಏನು 10 ನಿಮಿಷದಲ್ಲಿ ಬರ್ಬೋದು. ಹೋಗ್ಬೋದಿತ್ತು ಅಲ್ವಾ? ಜನ ಇದ್ದಾರೆ. ಬಂದ್ವಿ. ಬನ್ನಿ ಒಳಗಡೆ ಹೋಗೋಣ. ಚಾಮುಂಡೇಶ್ವರಿ ತಂಗಿನ ನೋಡಕ್ಕೆ ಬಂದಿದ್ದೀವಿ. ಆಯ್ತಪ್ಪ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಂಟ್ರೆನ್ಸು ಓಡೋಗ್ತಾ ಇದ್ದಾಳೆ. ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ನೋಡಿ, ದೇವರು ಶಿವನ ದೇವಸ್ಥಾನ. ಇವಾಗ ದೇವ್ರ ದರ್ಶನ ಮುಗೀತು. ಪ್ರಸಾದ ಕೊಡ್ತಾ ಇದ್ದಾರೆ. ತೊಗೊಂಡು ಹೋಗೋಣ ಮನೆಗೆ. ಹಾಯ್ ಫ್ರೆಂಡ್ಸ್, ಇವಾಗಷ್ಟೇ ಮನೆಗೆ ಬಂದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ವಾ? ನನಗೂ ಹಾಗೆ ಆಯಿತು. ತುಂಬ ಖುಷಿ ಆಯ್ತಾಯಿದೆ. ದೇವ್ರು ನೋಡ್ಕೊಬಂದು ಮನೆಗೆ ಬಂದರೆ ಏನೋ ಒಂಥರ ನೆಮ್ಮದಿ ಅಲ್ವಾ? ಅಲ್ಲೇ ಪ್ರಸಾದ ಕೊಡ್ತಿದ್ರು, ತಿನ್ಕೊಂಡು ಬಂದ್ವಿ. ಮನೆಗೂ ಸ್ವಲ್ಪ ತೊಗೊಂಡು ಬಂದಿದ್ದೀವಿ. ತಿನ್ನೋಕ್ಕಾಗಲಿಲ್ಲ ಅಲ್ಲಿ ಫುಲ್ಲು. ಹಾಗಾಗಿ
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.